ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಎಂಬ ಮಾತಿನ ಮೂಲಕ ಇಡೀ ರಾಜ್ಯದಾದ್ಯಂತಹ ಸಂಚರಿಸಿ ಪಕ್ಷವನ್ನು ಕಟ್ಟಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಸಹಿತ ಮುಖ್ಯಮಂತ್ರಿ ಆಗುವುದಕ್ಕೆ ಆಗದೇ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ತದನಂತರ ತಾವು ನಂಬಿರುವಂತಹ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಕ್ಕೆ ಆರಂಭ ಮಾಡಿದರು. ಈಗ ಅಲ್ಲಿ ಅದರ ಪೈಕಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂಧ್ಲೆ ಜಗದೀಶ್ವರಿ ದೇವಸ್ಥಾನದ ಸನ್ನಿಧಿಗೂ ಸಹಿತ ಬಂದುಬಿಟ್ಟು ಮುಖ್ಯಮಂತ್ರಿ ಆಗ್ತೀನಾ ಎಂಬ ಹರಕೆಯನ್ನು ಸಹಿತ ಹೊತ್ತಿದ್ರು. ಆ ವಿಚಾರವಾಗಿ ಮಾತನಾಡಲಿಕ್ಕೆ ಸ್ವತಃ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. ಪ್ರಮುಖವಾಗಿ ಮುಖ್ಯಮಂತ್ರಿ ವಿಚಾರವಾಗಿಯೇ ದೇವಿ ಬಳಿ ಕೇಳಿದರು. ದೇವಿ ಆಗ್ತಾರೆ ಅಂತ ಶುಭ ಸೂಚನೆಯನ್ನು ಸಹಿತ ದೇವಿ ಕೊಟ್ಟಿತ್ತು. ಅದಾದ ಬಳಿಕ ಇವತ್ತು ಆ ಗಳಿಗೆ ಬಂದಿದೆ. ಇವತ್ತು ಆ ಸಂದರ್ಭದಲ್ಲಿ ಆಗಿದ್ದೇನು, ಆದ ನಂತರ ಇವತ್ತು ಪ್ರಮುಖವಾಗಿ ಆಗುತ್ತಿರುವ ವಿದ್ಯಮಾನಗಳ ಬಗ್ಗೆ ನಿಮ್ಮ ವಿಚಾರ ಏನು? ಅವರು ಹಿಂದೆ 6 ವರ್ಷದ ಹಿಂದೆ ಕೇಳಿದ್ದು ಅದೇ ಪ್ರಕಾರವಾಗಿ ಎಲ್ಲ ಅವರಿಗೆಲ್ಲ ಆಗಿದೆ. ಮತ್ತು ಆವತ್ತೇ ಕೇಳಿದಂಥ ಪ್ರಕಾರದಲ್ಲೂ ಅವರಿಗೆ ಅಂಥ ಬಹುಮತ ಬಂದು ಅವ್ರ ಸರ್ಕಾರನೇ ಬಂದಿದೆ, ಅದನ್ನು ಕೇಳಿದರು ಅವರು. ಮತ್ತು ಅದೇ ಪ್ರಕಾರ ಈಗ ಹಿಂದಿನ ಸಲ ಡಿಸೆಂಬರಲ್ಲಿ ಬಂದವಾಗಲೂ ಅವರು ಇಷ್ಟಾರ್ಥಗಳೇನು ಆಗಬೇಕನ್ನುವಂಥದ್ದನ್ನು ಅವರು ಕೇಳಿದರು. ಅದ್ರ ಬಗ್ಗೆ ದೇವರು ಅಷ್ಟು ಅವ್ರು ಕೇಳಿದಂಥ ಸಮಯದಲ್ಲಿ ಎಲ್ಲ ನಿರ್ಧಾರ ಮಾಡಿ ಅವರ ಏನು ಅವರು ನಿರ್ಧಾರಗಳಾಗಬೇಕು ಅವ್ರು ಕೇಳಿದಂಥ ವಿಚಾರಗಳಿಗೆ ಅದನ್ನು ಒಂದು 2 ತಿಂಗಳಲ್ಲಿ ಏನು ಮಾಡ್ತೀನಿ ಅಥವಾ ಇಂತಿಡ್ದೆ ಮಾಡ್ತೀನಿ ಅಂತೇಳಿ ಅವ್ರು ಕೇಳಿದರು. ಅದ್ರ ಪ್ರಕಾರ ಇದು ದೇವರು ಒಪ್ಕೊಂಡು ಪ್ರಸಾದೆಲ್ಲ ಅವರಿಗೆ ಆ ರೀತಿ ಸೂಚನೆಗಳೆಲ್ಲ ಕೊಟ್ಟಿದ್ದು ದೇವರು. ಮತ್ತು ಅವರಿಗೆ ಅದೇ ಪ್ರಕಾರ ತೀರ್ಮಾನಗಳೆಲ್ಲ ಆಗಿ ಈಗ ಅವರಿಗೆ ಅವರ ಆಸೆಯನ್ನು ತಾಯಿ ಈಡೇರಿಸ್ತಾ ಇದೆ. ಪ್ರಮುಖವಾಗಿ ಅವರು ಡಿಸೆಂಬರ್ಲಿ ಬಂದಿದ್ದರು. ಆದ ನಂತರ ಫೆಬ್ರವರಿ ತಿಂಗಳ ಒಳಗಡೆ ಅವರಿಗೆ CM ಆಗುವಂಥ ಮುನ್ಸೂಚನೆ ಸಿಗುತ್ತೆ, CM ಆಗ್ತಾರೆ ಅನ್ನೋದ್ರ ಬಗ್ಗೆಯೂ ಸಹಿತ ದೇವಿ ಪ್ರಸಾದವನ್ನು ಕೊಟ್ಟಿದ್ಲು. ಬಟ್ ಒಂದು ಸ್ವಲ್ಪ ಲೇಟ್ ಆಯಿತು. ಬಟ್ ಫೆಬ್ರವರಿ ತಿಂಗಳಲ್ಲಿ ಅವ್ರಿಗೆ ಏನಾದರೂ ಮುನ್ಸೂಚನೆ ಸಿಕ್ಕಿರೋ ವಿಚಾರವಾಗಿ ನಿಮಗೇನಾದರೂ ಮಾಹಿತಿ ಸಿಗ್ತಾ ಏನಂತ? ಅವರು ಇಲ್ಲಿ ಏನು ತಾಯಿ ಹತ್ರ ಕೇಳಿದ್ದಾರೆ ಆವಾಗಲೇ ಅದು ಅವರಿಗೆ ತಾಯಿ ಬರೆದು ಬಿಡದೆ, ಇಂಥ ದಿವಸ ಇಂಥ ಇದಕ್ಕೆ ಆಗ್ತದೆ ಮತ್ತು ಅದಕ್ಕೆ ಯಾರ್ಯಾರು ಮಾಡಬೇಕು, ಅದಕ್ಕೆ ಯಾರ್ಯಾರು ಏನವರು ಹೈಕಮಾಂಡ್ ಇರಲಿ ಯಾರೇ ಇದ್ರೂ ಅವ್ರು ಏನು ಅವರಿಗೆ ಅದರ ತೀರ್ಮಾನಗಳಾಗಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿ ಎಲ್ಲ ದೇವಿ ತಿಳ್ಕೊಂಡು ಪ್ರಸಾದ ಕೊಟ್ಟಿದೆ ಅದು ತಾಯಿ. ಹಾಗಾಗಿ ನಮ್ಮ ದೇವರಂತೂ ಹಾಗೆ ಮಾಡುತ್ತಿರೋದೇ ಈ ತಾಯಿ ಪ್ರಸಾದದಲ್ಲಿ. ಇಲ್ಲದೆ ಪ್ರಸಾದ ಕೊಟ್ಟು ಆಮೇಲೆ ನಿರ್ಧಾರ ಮಾಡುವಂಥದ್ದಲ್ಲ, ಇದು ಆಗ್ತದೆ ಅಂತೇಳಿ ನಿರ್ಧಾರ ಮಾಡಿ ಪ್ರಸಾದ ಬಿಟ್ಟಿರೋದು ದೇವರು ಕೊಟ್ಟಿರೋದು. ಅದೇ ಪ್ರಕಾರನೇ ಆಗಿದೆ. ಅದ್ರ ಬಗ್ಗೆ ಯಾರ್ಯಾರು ಏನು ಹೇಳಿದ್ರು ಏನಿದಾದ್ರೂ ನಾನು ಹೇಳ್ದದಲ್ಲ, ಅದು ನಾನೇನು ದೇವರಲ್ಲ, ನಾನು ಹೇಳ್ದಲ್ಲ. ತಾಯಿ ಏನು ಸೂಚನೆ ಕೊಡ್ತದೆ, ಏನು ಹೇಳ್ತದೆ, ಏನು ಮಾಡಬೇಕು ನಮ್ಮದು ಇಲ್ಲಿ ಪದ್ಧತಿ ತಾಯಿ ಪದ್ಧತಿ ಪ್ರಕಾರ ಅದೇ ಪ್ರಕಾರವನ್ನೇ ಹೇಳಿದ್ದೀನಿ. ಅದೇ ಪ್ರಕಾರನೇ ಆಗಿದೆ, ಆಗ್ತದೆ. ಮುಂದೂ ಸಹ ಯಾವತ್ತು ಸೂರ್ಯಚಂದ್ರ ಭೂಮಿ ಇರುವಲ್ಲಿವರೆಗೂ ತಾಯಿ ಏನು ಹೇಳ್ತದೆ ಅದೇ ಪ್ರಕಾರನೇ ಆಗ್ತದೆ. ಇದು ನಾವು ಹೇಳ್ತಿರುವಂಥದ್ದಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗೆ ಬಂದು ಹೋದ ನಂತರ ಅವ್ರ ಕಡೆ ಅವರು ಕಾಲ್ ಮಾಡಿ ನೀವು ಪೂಜೆ ಮಾಡ್ತಾ ಇರಿ, ನಿಮ್ಮ ಪೂಜೆಯಿಂದ ನಮಗೆ ಫಲ ಸಿಗ್ತಾ ಇದೆ, ನಮಗೆ ಒಳ್ಳೆಯ ಮುನ್ಸೂಚನೆ ಸಿಗ್ತಾ ಇದೆ, ನೀವು ಪೂಜೆ ಮಾಡ್ತಾ ಇರಿ. ಯಾಕಂದರೆ ಅವರು ಬಂದಾಗ ಹೇಳಿದರು ನೀವು ಡೈಲಿ ಪೂಜೆ ಮಾಡ್ತಾ ಇರಿ, ದೇವಿಗೆ ನನ್ನ ಕಡೆಯಿಂದ ಪೂಜೆ ನಿಮ್ಮ ಕಡೆಯಿಂದ ಅರ್ಚಕರ ಕಡೆಯಿಂದ ಆಗುತ್ತೆ ಅಂತ ದೇವಿಯಲ್ಲೂ ಸಹಿತ ಕೇಳಿಕೊಂಡಿದ್ರು ಅಂತ ಸಹಿತ ನೀವು ಹೇಳಿದ್ರಿ. ಅದು ಪೂಜೆಯನ್ನು ಸಹಿತ ಮೇ ಬಿ ನೀವು ಕಂಟಿನ್ಯೂ ಮಾಡಿದ್ದೀರಾ ಅನಿಸುತ್ತೆ. ಆವಾಗ ಸಂದರ್ಭದಲ್ಲಿ ಅವ್ರ ಕಡೆ ಅವ್ರು ಏನು ಹೇಳಿದರು, ಏನು ವಿಚಾರ? ಇಲ್ಲ, ಮತ್ತು ಅವ್ರು ಹೋದ್ಮೇಲೆ ಮಾತಾಡಿದ್ರು ಅವ್ರ ಕಡೆಯವರೆಲ್ಲ ಮಾತಾಡಿ ಪೂಜೆ ನಡೀತಾ ಇರೋದು, ಪ್ರಸಾದ ಕೊಡ್ತಿರುವಂಥದ್ದು ಎಲ್ಲ ಡೀಟೇಲ್ಸ್ ತಗೊಳ್ತಾರೆ. ಹಾಗಾಗಿ ತಗೊಂಡು ತಾಯಿ ಏನು ಹೇಳ್ತಾ ಇದೆ ಅನ್ನುವಂಥದ್ದೆಲ್ಲ ತಗೊಳ್ತಾರೆ, ಎಲ್ಲ ವಿವರಣೆಯಾಗ ಮಾತಾಡಿದೆ ತಗೊಳ್ತಾರೆಲ್ಲ. ತಗೊಂಡು ಅವರಿಗೆ ಕನ್ಫರ್ಮ್ ಆಗ್ತದೆ ಹೌದು ಏನು ಮಾಡ್ತಿದ್ದಾರೆ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲೂ ರಿಸಲ್ಟ್ ಗೊತ್ತಾಗ್ತದೆ ಪ್ರತಿಯೊಬ್ಬರಿಗೂ. ಹಾಗೆ ಇಲ್ಲಿ ತಾಯಿ ಏನು ಮಾಡಿದೆ ಅನ್ನುವಂಥದ್ದು ಅಲ್ಲಿ ಹೋದ್ಮೇಲೆ ಅದ್ರ ಗೊತ್ತಾಗ್ತದೆ. ಅವ್ರದ್ದು ಆ ಕೆಲಸ ಕಾರ್ಯದಲ್ಲಿ ಆ ವಿಷಯವಾಗಿ ಏನು ಕೇಳಿರ್ತಾರೆ ಅದು ಅಲ್ಲಿ ಗೊತ್ತಾಗ್ತದೆ ಅವರಿಗೆ. ಹೌದು ತಾಯಿ ಏನು ಮಾಡ್ತಾ ಇದೆ, ಇಲ್ಲಿ ಏನು ಪ್ರಸಾದ ಕೊಟ್ಟಿತ್ತು, ನಾವೇನು ಕೇಳಿದ್ವಿ, ಮತ್ತು ತಮ್ಗೆ ಇಲ್ಲಿ ಏನು ಆಗ್ತಾ ಇದೆ, ಮತ್ತು ಮುಂದೆ ಕೇಳ್ತಾ ಇರುವಂಥದ್ದಾದ್ರೂ ಅಲ್ಲದೆ ಏನು ಕೇಳ್ತಾ ಇದ್ದಾರೆ ಪೂಜೆ ಇದೆಲ್ಲ ತಮ್ಮ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಭಕ್ತರಿಗೆ ಗೊತ್ತಾಗ್ತದೆ. ಅದೇ ಪ್ರಕಾರ ಇವರಿಗೂ ಇರ್ತದೆ. ಅವ್ರ ಕಡೆಯವರು ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಮಾಡಿ ಅದನ್ನು ಹೇಳಿ. ನಾನು ಸ್ವಇಚ್ಛೆಯಿಂದ ಒಪ್ಕೊಂಡಿದ್ದೇನೆ. ಇಂತಿಷ್ಟಗಳ ಅವರು CM ಆಗೋ ತನಕ ಕೇಳ್ತೀನಿ ನಾನು ಅಂತೇಳಿ. ನಿಮ್ಮ ಸಂಕಲ್ಪದಲ್ಲಿ ದಿವಸ ಇವತ್ತಿಂದ ಡೈಲಿ ಏನು ಮಾಡ್ತಿದ್ರಿ, ಯಾವ ರೀತಿಯಾಗಿ ಪೂಜೆ ಮಾಡ್ತಿದ್ರಿ, ಏನು ಸಂಕಲ್ಪ ಇರ್ತಿತ್ತು ಡೈಲಿ ಅಂತ? ಅವರು ಏನು ಆಗಬೇಕಂದೇಳಿ ಕೇಳಿದ್ರು, ದೇವಿ ಏನು ಒಪ್ಕೊಂಡಿತ್ತ ಪ್ರಸಾದ ಕೊಟ್ಟಿತ್ತ ಅದೇ ವಿಚಾರವನ್ನೇ ದಿವಸ ಕೇಳ್ತಿರುವಂಥದ್ದು. ಅವ್ರ ಸಂಕಲ್ಪದಲ್ಲೇ ಅಭಿಷೇಕ, ಅವ್ರ ಸಂಕಲ್ಪದಲ್ಲೇ ಪೂಜೆ, ಅವ್ರ ಸಂಕಲ್ಪದಲ್ಲೇ ಪ್ರಸಾದ ಕೇಳುವಂಥದ್ದು ದಿವಸ ಮಾಡ್ತಿದ್ದೆ, ಇವತ್ತು ಮಾಡಿದ್ದೀನಿ. ಹಾಗಾಗಿ ಈಗ ಅವರ ಆ ಸ್ಥಾನದಲ್ಲಿ ಕೊಳ್ಳೋ ತನಕನೂ, ಆ ಸ್ಥಾನದಲ್ಲಿ ಅಲಂಕರಿಸೋ ತನಕನೂ ಮಾಡ್ತೀನಿ ಅದನ್ನು. ಹಾಗೆ ಮುಂದೆ ಮಾಡೋದಿಲ್ಲ ಅಂತ ಹೇಳಲ್ಲ, ಅವ್ರಿಗೆ ಕೊಟ್ಟು ಮಾತಿದೆ ಆ ಸ್ಥಾನದಲ್ಲಿ ಕೊಳ್ಳೋ ತನಕನೂ ಮಾಡ್ತೀನಿ ನಾನು ಅಂತೇಳಿ ಹೇಳಿದ್ದೀನಿ ನಾನು. ಅವರು ಹೇಳಿದ್ದಾರೆ ಅದನ್ನು ಸಕಲ ವ್ಯವಸ್ಥೆನೂ
ತಾಯಿಗೆ ಅವ್ರದ್ದು ಎಲ್ಲ ಇದೆ. ಹಾಗಾಗಿ ಅಷ್ಟು ಖುಷಿಯಿಂದ ತಾಯಿ ಪ್ರಸಾದನ ಕೊಡ್ತಿದೆ, ಎಲ್ಲ ಇದು ಮಾಡ್ತಿದೆ. ಅವರಷ್ಟು ಆ ಭಕ್ತಿಯಿಂದ ತಾಯಿ ಹತ್ರ ಕೇಳ್ಕೊಂಡಿದ್ದಾರೆ. ಈಗ ಸಹಜವಾಗಿ ಈಗ ಅಧಿಕಾರ ಸ್ವೀಕರಿಸಿದ ನಂತರ ಅಧಿಕಾರದಲ್ಲಿದ್ದು ಒಳ್ಳೆಯ ಆಡಳಿತ ಕೊಡೋದು, ಕಂಟಿನ್ಯೂ ಚೆನ್ನಾಗಿ ಮಾಡೋದು, ಒಳ್ಳೆಯ ಮುಂದಿನ ದಿನಗಳು ಚೆನ್ನಾಗಿ ನಡೀತವೆ ಎಂಬುದರ ಬಗ್ಗೆಯೂ ಸಹಿತ ಏನಾದರೂ ಮಾತುಕತೆ ಆಗಿದೆ ಅಂಥದ್ರ ಬಗ್ಗೆ? ಅಲ್ಲ, ಮುಂದಿಂದ ಹೇಳೋದು ಕಷ್ಟ ಆಗ್ತಿದೆ. ಆದರೆ ಆ ಒಂದು ರಾಜರಂಥ ಒಂದು ಸ್ಥಾನ ಅದ ಇಲ್ಲಿ ನಮ್ಮ ರಾಜ್ಯಕ್ಕೆ. ರಾಜರಿಗೆ ಅವರು ಅದರಲ್ಲೂ ನಮ್ಮ ದೇವಸ್ಥಾನಕ್ಕೆ ರಾಜರಿದ್ದಂಗೆ ಅವರು. ದೇವಿ ಹತ್ರನೂ ಅಷ್ಟು ಭಕ್ತಿಯಿಂದ ಇದ್ದಾರೆ ಅವರು. ನನಗಿಂತನೂ ಜಾಸ್ತಿ ಭಕ್ತಿ ಇದ್ದಂಗಿದೆ ಅನ್ನಿಸ್ತದೆ. ನಾವು ಭಕ್ತಿ ಮಾಡಿದ್ರು ನಮಗಿಂತ ಜಾಸ್ತಿ ಭಕ್ತಿ ಅವರಿಗಿದೆ ತಾಯಿ ಮೇಲೆ. ಅಷ್ಟೇ ತಾಯಿ ಅವರಿಗೆ ಇದನ್ನು ಮಾಡೋದು ಹಾಗೆ ಮಾಡ್ತಾನೇ ಇದೆ, ಮುಂದೆ ಮಾಡ್ತದೆ. ಅದಕ್ಕಾಗಿ ಅವರು ಯಾವಾಗಿದ್ರೂ ಮುಂದಿಂದ ಏನು ಮುಂದುವರಿತಾರೆ ಅವರು, ಅದಕ್ಕೆ ತಾಯಿದ ಆಶೀರ್ವಾದ ಇರ್ತದೆ, ಕಣ್ಣಿಗೆ ಅವಲು ಇದೇ ಇರ್ತದೆ. ಮತ್ತು ಈ ದೇವರು 33 ಕೋಟಿ ದೇವರಲ್ಲಿ ಒಂದು ಅಲ್ಲ ಇದು. ಹಾಗಾಗಿ ಈ ತಾಯಿಯೇ ಬೆಂಬಲಕ್ಕೆ ನಿಂತ ಮೇಲೆ 33 ಕೋಟಿ ದೇವತೆಗಳು ಅವ್ರ ಬೆಂಬಲಕ್ಕೆ ನಿಲ್ತಾರೆ. ಹಾಗೆ ಅದಕ್ಕಾಗಿ ಮತ್ತು ಅದರಲ್ಲಿ ಯಾವುದೇ ಹಿಂಗೆ ಅವ್ರಿಗೆ ಏನೋ ತೊಂದರೆ ಆಗೋದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ತಾಯಿನೇ ಅವ್ರಿಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತದೆ ಅಂತ. ಆ ಥರದಲ್ಲೇ ದೇವಿ ಅನುಗ್ರಹ ಅವ್ರಿಗೆ ಆಗಿದೆ. ಒಂದು ಸಲ ಅನುಗ್ರಹ ಆದಮೇಲೆ ದೇವ್ರ ಕೈ ಬಿಡೋದಿಲ್ಲ. ಹಾಗಾಗಿ ಅದು ಮುಂದೆ ಜನತೆಗೆ ಗೊತ್ತಾಗ್ತದೆ ತಾಯಿ ಇದೆ ಏನು ಮಾಡ್ತಾ ಹೇಗೆ ಏನು ಅಂತೇಳಿ. ಮತ್ತು ಅವ್ರ ಸ್ಥಾನದಲ್ಲಿ ಅಲಂಕರಿಸಿದ ಮೇಲೆ ಮತ್ತು ನಮಗೂ ಎಲ್ಲ ಈಗ ಇಷ್ಟ ತಾಯಿ ಮಾಡಿದ್ರೆ ನಮಗೊಂದು ಖುಷಿ ಇದೆ. ನಿಮಗೆ ತಾಯಿ ಜಗದೀಶ್ವರಿಯ ಅನುಗ್ರಹದಿಂದ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರು CM ಕುರ್ಚಿ ಅಲಂಕರಿಸುವ ಸನ್ನಿಧಿಗೆ ಬಂದಿದ್ದಾರೆ. ಅದೇ ರೀತಿಯಾಗಿ CM ಕುರ್ಚಿ ಅಲಂಕರಿಸಿದ ನಂತರವೂ ಸಹಿತ ದೇವಿಯ ಅನುಗ್ರಹ ಇದ್ದೇ ಇರುತ್ತೆ ಅಂತಲೂ ಸಹಿತ ಅರ್ಚಕರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಉತ್ತರ ಕನ್ನಡ.